ತಮ್ಮೆಲ್ಲರಿಗೂ ನಮಸ್ತೆ. ಈ ಒಂದು ತಾಯಿಯ ಹೆಸರು ಗುಲ್ಜಾರ್ ಅಂತ ಹೇಳಿ. ಸೊ ಇವರ ಆರೋಗ್ಯ ಬಹಳ ಹದಗೆಟ್ಟ ಕಾರಣ. ಸೊ ಇವತ್ತಿನವರೆಗೂ ಇವಾಗ ಇವರ ಅಕ್ಕ ಅವರ ಮಕ್ಕಳು ಇವರು. ಸೊ ಇವತ್ತು ಬಂದಿದ್ದಾರೆ. ಅಣ್ಣ, ನಿಮ್ಮ ಹೆಸರು? ಜಾಕೀರ್ ಹುಸೇನ್ ಶಫೀರುಲ್ಲಾ ಅಂತ ಹೇಳಿ ಇವರು. ಸೊ ಬಂದಿದ್ದಾರೆ ಇವತ್ತು. ಪಾಪ ಅವರಿಗೆ ಮುಖನೂ ಸಿಗ್ತಾ ಇರಲಿಲ್ಲ ಅನ್ಕೊಳ್ತೀನಿ. ಅದೃಷ್ಟವಶಾತ್ತು ಬದುಕಿದ್ದಾರೆ. ಸತ್ತು ಬದುಕಿರುವಂಥ ತಾಯಿ ಇವೆರಡು ಮಕ್ಕಳನ್ನ ನೋಡ್ಲಿಕ್ಕೆ ಅಂತೇನೆ ಭಗವಂತ ಆಯುಸ್ ಕೊಟ್ರೇನೋ ಗೊತ್ತಿಲ್ಲ. ಸೊ ದಿನನಿತ್ಯ ಬೆಳಿಗ್ಗೆ 2 ಅವರ್, ಸಾಯಂಕಾಲ 2 ಅವರ್ ಅವರಿಗೆ ಗ್ಲೂಕೋಸ್ ಕೊಡಿಸಿ ಇಂಜೆಕ್ಷನ್ನ ಕೊಡಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀವಿ. ಈಗೂ ಕೂಡ ಹಾಸ್ಪಿಟಲಿಂದಾನೇ ಬಂದರು. ಇವ್ರು ನೋಡಿದ್ದಾರೆ. ಇವ್ರು ಬಂದಾಗ ಇರಲಿಲ್ಲ, ಹಾಸ್ಪಿಟ್ಲಲ್ಲೇ ಇದ್ರು. ಇವಾಗ ಕರ್ಕೊಂಡು ಬಂದಿದ್ದೀವಿ. ಸರ್, ಏನು ಹೇಳ್ತೀರಿ? ದೊಡ್ಡಮ್ಮ ನೋಡಿ ತಾವು ಏನು ಮಾಡಿಸಿಲ್ಲ ಸರ್, ಏನು ಕೆಲಸ ಮಾಡ್ತಾ ಇಲ್ಲ, ಒಳ್ಳೆ ಮಾಡ್ತಾರೆ ಸರ್. ಸೊ ಅವ್ರು ಹೇಳಿದ್ರು ಇವ್ರಿಗೂ ಅಮ್ಮಂದಿರಿಲ್ಲ ಪಾಪ. ಸೊ ಇವರು ಇಡೀ ಕುಟುಂಬದಲ್ಲಿ ಇವರೊಬ್ಬರೇ ಬದುಕಿರೋದು ಅಂತ ಈಗ ನನ್ನ ಹತ್ರ ಹೇಳ್ಕೊಳ್ತಾ ಇದ್ರು. ಇವರ ಒಂದು ಮನೆಯ ಪರಿಸ್ಥಿತಿನೂ ಸರಿ ಇಲ್ಲದ ಕಾರಣ, ಅವರ ಮನೆಯ ಪರಿಸ್ಥಿತಿನೂ ಸರಿ ಇಲ್ಲದ ಕಾರಣ ಇವನಿರುವಂಥ ಜಾಗಕ್ಕೆ ಹೋಗಿ ಇವರ ಏನೆಲ್ಲ ಒಂದು ಸೌಕರ್ಯಗಳು ಬೇಕಿತ್ತೋ, ಹಣ ಕಾಸು ಮತ್ತೊಂದನ್ನು ನೀಡ್ತಾ ಇದ್ದೋ ಅಂತ ಹೇಳಿದ್ರು. ಸೊ ಇವತ್ತು ಹುಡುಕೊಂಡು ಬಂದಿದ್ದಾರೆ ಈ ತಾಯಿನ. ಭಾಳ ಸಂತೋಷ. ಸೊ ಭಗವಂತ ಅವರಿಗೆ ಈ 2 ಮಕ್ಕಳನ್ನ ನೋಡುವಂಥ ಭಾಗ್ಯನ ಕರುಣಿಸಿದ್ದಾರೆ. ನೀವೇನು ಹೇಳ್ತೀರಾ ಸರ್? ಏನು ಹೇಳ್ತೀರಿ ಚಿಕ್ಕಮ್ಮ ಬಗ್ಗೆ? ಚೆನ್ನಾಗಾಗಲಿ. ದಿನನಿತ್ಯ ಬೆಳಿಗ್ಗೆ ಕರ್ಕೊಂಡು ಹೋಗ್ಬೇಕು, 2 ಅವರ್ ಅಡ್ಮಿಟ್ ಮಾಡಬೇಕು, ಸಂಜೆ 2 ಅವರ್. ಏನು ಕರ್ಕೊಂಡು ಹೋಗ್ತೀರಾ ನೀವು? ಇಲ್ಲ ಇಲ್ಲಿ ಡಿಸ್ಕಸ್ ಮಾಡ್ಬಿಟ್ಟು ಕರ್ಕೊಂಡು ಆಗೋದಿದ್ರೆ ಕರ್ಕೊಂಡು ಹೋಗಿ. ನಮ್ಮ ಕೈಲಾದಷ್ಟು ನಾವು ನೋಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಮಾತಾಡುವ ಮುನ್ನ